ಒಂದು ಮೀನು ನೀರಲ್ಲಿ ಬಿತ್ತು ಚಪಾಕ್, ಎರಡು ಮೀನು ನೀರಲ್ಲಿ ಬಿತ್ತು ಚಪಾಕ್ ಚಪಾಕ್. ಈಗ ನೀವು ಯಾವುದಾದ್ರೂ ಬೀಚಿಗೆ ಹೋದರೆ, ಈ ಕಡೆ ಕೇರಳ ಸೈಡು ಮತ್ತು ಗೋಕರ್ಣ ಸೈಡು ಬೀಚ್ ಸೈಡು, ಮಂಗಳೂರು ಸೈಡ್ ಬೀಚಿಗೆ ಹೋದರೆ ಇದು ಸರ್ಫಿಂಗ್ ಅಂತಾರೆ. ಒಂದು ಬೋರ್ಡಲ್ಲಿ ಮೀನು ಥರ ಸರ್ಫ್ ಮಾಡೋದು. ಸೊ ಇದನ್ನು ನೋಡಿದಾಗೆಲ್ಲ ಇಟ್ ಈಸ್ ವೆರಿ ಫ್ಯಾಸಿನೇಟಿಂಗ್ ಅಡ್ವೆಂಚರಸ್ ಗೇಮ್ ಫಾರ್ ಮೀ. ಮೋಸ್ಟ್ಲಿ ಫಾರಿನರ್ಸ್ ಮಾಡ್ತಿದ್ದಾರೆ. ಬಟ್ ಮಂಗಳೂರಲ್ಲಿ ರೀಸೆಂಟ್ಲಿ ಏನು ಹೋಗಿರಲಿಲ್ಲ, ಇದೊಂದು 2 ವರ್ಷದ ಕತೆ. ಮಂಗಳೂರಿಗೆ ಹೋದಾಗ ಅಲ್ಲಿ ಈ ಥರ ಸರ್ಫಿಂಗ್ ಮಾಡೋದು ನೋಡಿದೆ ನಾನು. ಸೊ ಯಾರಿಗೆ ಸರ್ಫಿಂಗ್ ಬರಲ್ಲಲ್ಲ ಅವರಿಗೆ ಈ ಥರ ಬಾಡಿ ಸರ್ಫಿಂಗ್ ಅಂತಾರೆ. ಅದು ಸರ್ಫಿಂಗ್ ಬೋರ್ಡ್ ಇರುತ್ತಲ್ಲ, ಆ ಸರ್ಫಿಂಗ್ ಬೋರ್ಡ್ ಮೇಲೆ ಒಂದು ಸ್ಪೀಡ್ ಬೋಟ್ನ ಟೈ ಮಾಡಿರ್ತಾರೆ ಅದಕ್ಕೆ. ಸೊ ಆ ಸ್ಪೀಡ್ ಬೋಟ್ನ ಪ್ರೆಷರಿಂದ ನೀವು ಆ ಬೋರ್ಡ್ ಮೇಲೆ ಹತ್ತಿ ಸರ್ಫಿಂಗ್ನ ಟ್ರೈ ಮಾಡ್ಬೋದು. ಸಮುದ್ರದಕ್ಕಿಂತ ಮುಂಚೆ ನೀವೇನಾದರೂ ಸರ್ಫಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕಪ್ಪ, ಸಮುದ್ರದ ಅಲೆಗಳು ಬರ್ತಿರ್ತಾವಲ್ಲ, ಸ್ವಲ್ಪ ಭಯ ಆಗುತ್ತೆ ಅಂದರೆ ಸೊ ಈ ಥರನೂ ಮಾಡ್ಬೋದು ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿತ್ತು. ಇದು ಮುಲ್ಕಿನಲ್ಲಿ ಕಯಾಕ್ ಬಾಯ್ಸ್ ಅಂತ ಸರ್ಫಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಇದನ್ನು ಟ್ರೈ ಮಾಡಿದ್ದು. ಇದು 40 ಮಿನಿಟ್ಸ್ ಆ ಥರ ಮಾಡಿಸ್ತಾರೆ. ಅದಕ್ಕೆ 500 ಚಾರ್ಜ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ನೀವು ಎಷ್ಟೊತ್ತಿನ ತನಕ ನೀರಲ್ಲಿ ಸರ್ವೈವ್ ಆಗ್ತೀರಾ ಅಂತ. ನನಗಿನ್ನ ಮುಂಚೆ ಎಷ್ಟೊಂದು ಬಾಯ್ಸ್ ಎಲ್ಲ ಮಾಡಿದ್ರು ಆಯಿತಾ, ಅವ್ರನ್ನೆಲ್ಲ ನೋಡಿಬಿಟ್ರೆ ಅವ್ರು ಹತ್ತಕ್ಕೂ ಆಗಲಿಲ್ಲ. ಅದು ಬ್ಯಾಲೆನ್ಸಿಂಗ್, ಇಟ್ ಈಸ್ ಆಲ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ನೀವು ಹೇಗೆ ಬಾಡಿನ ಸರ್ಫಿಂಗ್ ಬೋಟ್ ಮೇಲೆ ಬ್ಯಾಲೆನ್ಸ್ ಮಾಡ್ತಿರಲ್ಲ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸ್ವಲ್ಪ ಹಿಂದೆನೇ ಕೂಡಬೇಕು. ಆಮೇಲೆ ಆ ಪ್ರೆಷರ್ಗೆ ನಿಮ್ಮ ಬಾಡಿ ವೇಟ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿ, ಇಟ್ಸ್ ವೆರಿ ಟ್ರಿಕಿ. ನಾನು ಒಂದು 5-6 ಸಲ ಮುಳುಗಿ ಬಿದ್ದು ಆದರೂ ನೋಡಿ ನನ್ನ ಎನರ್ಜಿನ, ಐ ವಾಸ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್. ಈವ್ನಿಂಗ್ ಟ್ರೈ ಮಾಡಿದ್ದೆ ಇದು. ಅದು ಟೆನ್ಷನ್ ಸಿಕ್ಕಾಪಟ್ಟೆ ಇರುತ್ತೆ, ಅದು ವಯರ್ ಟೆನ್ಷನ್ನು ನಿಮಗೆ ಕೈಯಲ್ಲಿ ತಡೆಯೋಕ್ಕಾಗಲಿಲ್ಲ. ಸೊ ಐ ವಾಸ್ ದ ಬೆಸ್ಟ್. ಎಷ್ಟೊಂದು ಬ್ಯಾಚಸ್ ಬಂದಿದ್ವು, ಅದರಲ್ಲಿ ನಾನೇ ಒಬ್ಬಳು 40 ಮಿನಿಟ್ಸ್ ತನಕ ಈ ಥರ ಟ್ರೈ ಮಾಡಿ ಸರ್ವೈವ್ ಆಗಿದ್ದು ಅಂತ ಹೇಳ್ಬೋದು. ಇದಕ್ಕೆಲ್ಲ ನಾನು ನನ್ನ ಯೋಗ ವಿದ್ಯೆ ಮತ್ತು ನನ್ನ ಫಿಟ್ನೆಸ್ ಆ್ಯಕ್ಟಿವಿಟಿಗೆ ಧನ್ಯವಾದ ಹೇಳ್ತೀನಿ. ಇದ್ರ ಸಂಬಂಧ ನಾನು ಫಿಟ್ನೆಸ್ಸಿಗೆ ಹೋಗೋದು ಯಾಕೆ ನನಗೆ ಗೊತ್ತಿಲ್ಲ. ಜನ ಯಾಕೆ ಜಿಮ್ಮಿಗೆ ಹೋಗ್ತಾರೆ ಅಂತೇಳಿ. ನಾನಂತೂ ಹೋಗೋದು ಟ್ರೆಕ್ಕಿಂಗ್ ಮಾಡಲಿಕ್ಕೆ, ಈ ಥರ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಟಯರ್ಡ್ ಆಗಿರಬಾರ್ದು ನಾನು. ನೋಡಿ ನನ್ನ ಮುಖ ಇಷ್ಟು ಟಯರ್ಡ್ ಆಗಿದೆ, ನೀರಲ್ಲಿ ಮುಳುಗಿ ಎದ್ಬಿಟ್ಟು. ಆದರೂ ಐ ವಾಸ್ ಸೋ ಡೆಡಿಕೇಟೆಡ್ ಟು ಡೂ ದಿಸ್. ಹಾಗೆ ಒಂದು 5-6 ಸರಿ ಟ್ರೈ ಮಾಡಿದ್ದೇನೆ ಆಯಿತಾ. ಇದಕ್ಕೇನು ನಿಮಗೆ ಸ್ವಿಮ್ಮಿಂಗ್ ಬರಬೇಕಂತ ಏನಿಲ್ಲ. ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಅದು ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ ಅವರು. ಅಲ್ಲೊಬ್ಬರು ಟ್ರೈನರು ಇರ್ತಾರೆ, ಅವರು ಬೋಟ್ ಚಾಲನೆ ಮಾಡ್ತಿರ್ತಾರಲ್ಲ. ಆಮೇಲೆ ಅದಕ್ಕೆ ಟೈ ಆಗಿರ್ತೈತಿ. ಎಲ್ಲಿ ಹೋಗ್ತೀರಾ ನೀವು, ಅದು ಬ್ಯಾಕ್ ವಾಟರ್ ಇರುತ್ತೆ, ಶಾಂಭವಿ ರಿವರ್ ಬ್ಯಾಕ್ ವಾಟರು ಎಷ್ಟು ಡೀಪ್ ಆಗಿದೆ ಅಂದರೆ. ಸೊ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ನೀವು ಧೈರ್ಯ ತೊಗೊಂಡು ನೀವೇ ಮಾಡಬೇಕು. ಇಲ್ಲಿ ಏನು ಪ್ರಾಬ್ಲಮ್ ಇತ್ತಂದರೆ, ನನ್ನ ಸರ್ಫಿಂಗ್ ಬೋಟು ಪ್ರೊಫೆಷ್ನಲ್ ಸರ್ಫರ್ಸ್ ಇರ್ತಾರಲ್ಲ ಆ ಥರ ಇತ್ತು. ಇದು ತುಂಬ ಚಿಕ್ಕದಿದೆ, ಅವರು ದೊಡ್ಡದು ಕೊಡಬೇಕಾಗಿತ್ತು, ಅದು ಇರಲಿಲ್ಲ. ಸೊ 2 ಕಾಲು ಎತ್ತು ನಿಲ್ಲಕ್ಕೆ ಅದು ಪೂರ್ತಿ ಏನಂತಾರೆ, ಎಷ್ಟು ಈಗ ನೀವು ದೊಡ್ಡ ಶಿಪ್ಪೆಲ್ಲ ನೋಡಿರ್ತೀರಲ್ಲ, ಶಿಪ್ ಏರಿಯಾ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಜನನ ತೊಗೊಂಡು ಹೋಗ್ತಾರೆ, ಅದೇ ಥರ. ಸೊ ಸರ್ಫೇಸ್ ಏರಿಯಾ ಸ್ವಲ್ಪ ಜಾಸ್ತಿ ಇದ್ದರೆ ಬ್ಯಾಲೆನ್ಸ್ ಕರೆಕ್ಟಾಗಿ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ದಿಸ್ ಈಸ್ ಮೈ ಫೈನಲ್ ಟ್ರೈ. ಅದು ಸರೌಂಡಿಂಗ್ ಮ್ಯಾಂಗ್ರೂವ್ ಟ್ರೀಸು, ಆಮೇಲೆ ಕೆಳಗಡೆ ನೀರು ಎಷ್ಟು ಆಳ ಇದೆ ಅಂತ ಗೊತ್ತಾಗಲ್ಲ ಆಯಿತಾ. ನೀವು ಕೆಳಗಡೆ ನೀರಲ್ಲಿ ಬಿದ್ದಾಗ ನೀವು ಒಬ್ಬರೇ ಇರ್ತೀರ, ಕೆಳಗಡೆ ಮೊಸಳೆ ಇದೆನೋ ಹಾವು ಇದೆನೋ ಅವರೆಲ್ಲ ಹೆದರ್ಸ್ತಿದ್ರು, ಅದು ಬರುತ್ತೆ ಇದು ಬರುತ್ತೆ ಅಂತ. ಫಸ್ಟ್ 1-2 ಸರಿ ಭಯ ಆಯಿತು ನೀರಲ್ಲಿ ಬೀಳೋಕ್ಕೆ. ಸಡನ್ನಾಗಿ ಅಷ್ಟು ಡೀಪ್ ವಾಟರಲ್ಲಿ ನಾನು ನೀರಲ್ಲಿ ಒಬ್ಬಳೇ ಮಧ್ಯದಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ನಾನು ಗಂಗಾನಲ್ಲಿ ನಾನು ರಿಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ದೆ, ಅಲ್ಲಿ ಒಂದು ಗ್ರೂಪ್ ಅಷ್ಟು ಜನ ಇರ್ತಾರಲ್ಲ, ಒಬ್ಬಳೇ ಅಂತೂ ಇರಲ್ಲ. ಸೊ ಹೇಗೋ ಮಾಡಿ ದಿಸ್ ಈಸ್ ಮೈ ಫೈನಲ್ ಟ್ರೈ. ಸಮ್ ಹೌ ಐ ಆಮ್ ಬ್ಯಾಲೆನ್ಸಿಂಗ್. ಬರೀ ಬೋರ್ಡ್ ಮೇಲೆ ನಿಂತ್ಕೊಂಡು ಸರ್ಫಿಂಗ್ ಮಾಡೋದು ಅಷ್ಟೇ ಕಷ್ಟ ಅಲ್ಲ, ಕೆಳಗಡೆ ನೀರಿಂದ ಬಿದ್ದಾಗ ಅದು ಸರ್ಫಿಂಗ್ ಬೋರ್ಡ್ ಮೇಲೆ ಹತ್ತೋದು ಅಷ್ಟೇ ಕಷ್ಟ. ನಿಮ್ಮ ಬಾಡಿ ಎಲ್ಲ ಫುಲ್ ವೆಟ್ ಆಗಿರುತ್ತೆ. ಆಮೇಲೆ ನಿಮಗೆ ಅದನ್ನೆಲ್ಲ ಹಿಡಿದ್ಬಿಟ್ಟು ಸುಸ್ತಾಗಿರುತ್ತೆ. ನಿಮ್ದು ಅದು ಲೈಫ್ ಜಾಕೆಟ್ ಇರುತ್ತಲ್ಲ, ಅದು ಫುಲ್ ಒದ್ದೆ ಆಗಿಬಿಟ್ಟಿರುತ್ತೆ. ಅದ್ರ ವೇಟು ನನ್ನ ವೇಟು ಎಲ್ಲ ಹಾಕಿ ನೆಕ್ಸ್ಟ್ ರೌಂಡಿಗೆ ರೆಡಿ ಆಗೋದು. ಒಂಥರ ಮಜಾ ಇತ್ತು ಆಟ. ಒಂದು 40 ಮಿನಿಟ್ಸ್ ತನಕ ಅಂತೂ ಒಂದು 6-7 ಸಲ ಅಂತೂ ಟ್ರೈ ಮಾಡಿದೆ ನಾನು. ಇದೆಲ್ಲ ಆದಮೇಲೆ ಅಲ್ಲೇ ಒಂದಿನ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಕಯಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಒಂದು 5 ಕಿಲೋಮೀಟ್ರ್. ಅದೇ ಶಾಂಭವಿ ರಿವರು, ಅದೇ ಏನಂತಾರೆ ಅದೇ ಪ್ಲೇಸು. ಬಟ್ ಇಟ್ ಈಸ್ ಸೋ ಮಚ್ ಡಿಫ್ರೆಂಟ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ ದ ಈವ್ನಿಂಗ್.
ಮಾರ್ನಿಂಗ್ 6 o'clock ಕರ್ಕೊಂಡು ಹೋಗ್ತಾರೆ ಆಯಿತಾ. ಎಷ್ಟು ಕೋಗಿಲೆಗಳು ಮತ್ತು ಎಷ್ಟು ನವಿಲಿದೆ ಅಂದರೆ ಅಲ್ಲಿ ಮ್ಯಾಂಗ್ರೂವ್ಸ್ ಮೇಲೆ. ನೀವು ಮ್ಯಾಂಗ್ರೂವ್ಸ್ ಟ್ರೀಸ್ ಎಲ್ಲ ಕಾಣಿಸ್ತಿದೆ ಅಲ್ಲ, ಅದ್ರ ಅದ್ರ ಪಕ್ಕನೇ ಹಾದು ಕಯಾಕ್ ಮಾಡ್ಬೋದು. ಒಂದು 5 ತಾಸು ತನಕ ಕಯಾಕಿಂಗ್. ದಿಸ್ ಇಸ್ ದ ಲಾಂಗೆಸ್ಟ್ ಕಯಾಕ್ ನಾನು ಜೀವನದಲ್ಲೇ ಟ್ರೈ ಮಾಡಿದ್ದು. ಸೊ ಅದಾದಮೇಲೆ ಅವರು ಕರ್ಕೊಂಡು ಹೋಗಿರ್ತಾರಲ್ಲ, ಇದಕ್ಕೂ 500 rupees. ಒಂದು 3 hours ತನಕ ಆಗುತ್ತೆ, 2.5 to 3 hours ತನಕ ಆಗುತ್ತೆ. ಒಂದು ಕಲ್ಲಂಗಡಿ ಎಲ್ಲ ಕೊಡ್ತಾರೆ ಅವರು. ಸುಸ್ತಾಗಿರುತ್ತೆ ಕಯಾಕ್ ಮಾಡಿ ಮಾಡಿ, ಕೈ ನೋಸತ್ತೆ. ಆಮೇಲೆ 5 kilometers ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಸೊ ಇದೆರಡು ಆ್ಯಕ್ಟಿವಿಟೀಸ್ ಮಸ್ಟ್ ಟ್ರೈ. ನೀವೇನಾದರೂ ಮಂಗಳೂರು ಮುಲ್ಕಿ ಸೈಡ್ ಇದ್ದರೆ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.